ಸರ್ ಇನ್ನೊಂದು ಸರ್ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಯಾರು ಶಾಸಕರು ಮಾತನಾಡ್ತಾರೆ ಸಚಿವರು ಮಾತನಾಡ್ತಾರೆ ಅವ್ರಿಗೆಲ್ಲ ನೋಟಿಸ್ ಜಾರಿ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದು ಅವರು ಅಧ್ಯಕ್ಷರು ಮಾಡೋ ಕೆಲಸ ಅಲ್ವಾ. ಅಧ್ಯಕ್ಷರು ಯಾವುದನ್ನು ಯಾರು ಪಕ್ಷದಲ್ಲಿ ಕಾರ್ಯಕರ್ತರಿರ್ಬೋದು, ಶಾಸಕರಿರ್ಬೋದು, ಸಚಿವರಿರ್ಬೋದು, ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡಿ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ ಅಂತ ನಾನು ಅರ್ಥೈಸ್ಕೊಳ್ತೇನೆ. ಅದರಿಂದ ಅವರು ಯಾವುದನ್ನು ಅವ್ರ ದೃಷ್ಟಿಯಲ್ಲಿ ಅಥವಾ ಪಕ್ಷದ ದೃಷ್ಟಿಯಲ್ಲಿ ಸರಿ ಇಲ್ಲ ಅನ್ನೋದಿದ್ದರೆ ಅದು ಮಾಡ್ತಾರೆ. ರಾಜನ್ ಅವರು ಹೇಳ್ತಾ ಇದ್ದಾರೆ ಅಧ್ಯಕ್ಷರು ಪದೇ ಪದೇ ವಾರ್ನಿಂಗ್ ಮಾಡ್ತಿದ್ರು ಕೂಡ ಮಾತನ್ನು ಆಡೋದನ್ನು ಮುಂದುವರಿಸಿದಾರಲ್ಲ ಅಂತ ಬೆಲೆ ಇಲ್ವಾ? ಅವರು ಅಧ್ಯಕ್ಷರಿಗೆ ಬಿಟ್ಟಿದ್ದದು. ಅವರು ಅಧ್ಯಕ್ಷರೇನು ತೀರ್ಮಾನ ತಗೊಳ್ತಾರೋ ನಾವು ಎಲ್ಲ ಅನೇಕ ಸಂದರ್ಭದಲ್ಲಿ ಅಧ್ಯಕ್ಷರು ಏನು ಹೇಳ್ತಾರೋ ಅದನ್ನೇ ಕೇಳೋದಲ್ವಾ. AICC ಹೇಳಿದರೆ, ಅಧ್ಯಕ್ಷರು ಹೇಳಿದರೆ ಕೇಳ್ತೀವಿ. ಹೈಕಮಾಂಡು ಎಲ್ಲ ಡೆವಲಪ್ಮೆಂಟ್ ಅವರು ಪಕ್ಷದ ಶಿಸ್ತು ಸಮಿತಿ ಕೂಡ ಏನು ತಲೆ ಕೆಡಿಸ್ಕೋತಲ್ವಲ್ಲ ಸರ್ ಇಷ್ಟೆಲ್ಲ ಟೀಕೆಗಳು? ಇಲ್ಲ, ಒಂದು ತಿಳ್ಕೊಳ್ಳಿ, ಯಾವ ಶಿಸ್ತು ಉಲ್ಲಂಘನೆ ಆಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಆ ವ್ಯಕ್ತಿಯನ್ನು ಕರೆದು ಹೇಳಬೇಕಾಗುತ್ತೆ. ಆನಂತರ ಮುಂದಿನ ಬೆಳವಣಿಗೆ ಅಧ್ಯಕ್ಷರಿಗೆ ಬಿಟ್ಟಿರೋದು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ನಾವು ಹೇಳೋಕ್ಕಾಗುತ್ತಾ?